ಪ್ರತಿ ಪ್ರಸ್ಥಾನ ಪದ್ಧತಿಯ 13ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 133ನೇ ಶ್ಲೋಕದಲ್ಲಿ ಮತ್ತೆ ಪಾದುಕಾದೇವಿ ಅಯೋಧ್ಯೆಗೆ ಬರುತ್ತಿರುವುದನ್ನು ವರ್ಣಿಸುತ್ತಿದ್ದಾರೆ ದೇಶಿಕರು. ಶ್ಲೋಕ ನೋಡೋಣ. ಸಾಕೇತಸೀಮ್ನಿ ಭವತಿ ಮಣಿಪಾದರಕ್ಷೆ ಮಾಂಗಲ್ಯಲಾಜನಿಕರೈರವಕೀರ್ಯಮಾಣ ಕೀರ್ತಿ ಸ್ವಯಂವರಪತೇರ್ಭರತಸ್ಯ ಕಾಲೇ ವೈವಾಹಿಕಿ ಜನನಿ ವಹ್ನಿಷಿಕೇವರೇಜೆ. ಜನನಿ ಮಾತೆಯಾದ ಮಣಿಪಾದ ರಕ್ಷೆ ಮಣಿಗಳಿಂದ ಕೂಡಿದ ಪಾದುಕೆಯೇ, ಸಾಕೇತ ಸೀಮ್ನಿ ಅಯೋಧ್ಯ ಪಟ್ಟಣದ ಪ್ರವೇಶದಲ್ಲಿ, ಕಾಲೇ ನೀನು ಬರುವ ಸಮಯದಲ್ಲಿ, ಮಾಂಗಲ್ಯ ಲಾಜನಿಕರೈಹಿ ಮಂಗಳಕರವಾದ ಅರಳುಗಳ ಗುಂಪುಗಳಿಂದ, ಅವಕೀರ್ಯಮಾಣ ಎಲ್ಲೆಲ್ಲೂ ಎರಚಿರುವ, ಭವತಿ ನಿನ್ನ, ಕೀರ್ತಿ ಎಂಬ ಹೆಣ್ಣಿಗೆ, ಸ್ವಯಂವರ ಪತೇಹೇ ಸ್ವಯಂವರದಲ್ಲಿ ವರಿಸಿರುವ ಗಂಡನಾಗಿರುವ, ಭರತಸ್ಯ ಭರತನ, ವೈವಾಹಿಕಿ ವಿವಾಹಕ್ಕಾಗಿ ಇರುವ, ವಹ್ನಿಷಿಕೇವ ಅಗ್ನಿಯ ಜ್ವಾಲೆಯಂತೆ, ರೇಜೆ ಬೆಳಗಿದೆ. ಭರತನ ಜೊತೆ ಅಯೋಧ್ಯೆಗೆ ಬಂದ ಪಾದುಕೆಯನ್ನ ಅಯೋಧ್ಯ ಪಟ್ಟಣದ ಸ್ತ್ರೀಯರು ಕಿಟಕಿಗಳಿಂದ ನೋಡಿದ್ದೇ ಅಲ್ಲದೆ ಪಾದುಕೆಗೆ ಅರಳನ್ನ ಬಾಚಿ ಎರಚಿದರು. ಅದು ಕೆಂಪು ಮುಂತಾದ ಕಲ್ಲುಗಳನ್ನ ಮೆಟ್ಟಿರುವ ಸ್ವರ್ಣಮಯವಾದ ಪಾದುಕೆಯನ್ನ ನೋಡುವಾಗ, ಕೀರ್ತಿ ಎಂಬ ಹೆಣ್ಣು ಭರತ ಎಂಬ ಗಂಡನನ್ನು ತಾನಾಗಿ ವರಿಸಿ ನಡೆಯುವ ವಿವಾಹಕ್ಕೆ ಅಗ್ನಿಜ್ವಾಲೆಯಂತೆ ಇತ್ತು. ಕೈಗೆ ಬಂದ ರಾಜ್ಯವನ್ನ ತ್ಯಜಿಸಿ ಅಣ್ಣನಂತೆಯೇ ಜಟಾಧಾರಿಯಾಗಿ ಅಣ್ಣನ ಪಾದುಕೆಯನ್ನ ವಿಜಯ ಮಾಡಿಸಿಕೊಂಡು ಬಂದ ಭರತನನ್ನ ಕೀರ್ತಿದೇವಿ ಆಲಂಗಿಸಿಕೊಂಡಳು. ಹಾಗೆಯೇ ಸಂಸಾರದಲ್ಲಿ ಇರುವವರು ಸಂಸಾರದಲ್ಲಿ ಜಿಗುಪ್ಸೆ ಹೊಂದಿ ಒಳ್ಳೆಯ ಆಚಾರ್ಯರನ್ನ ಆಶ್ರಯಿಸಿದರೆ ಮೋಕ್ಷದ ಜೊತೆ ಕೀರ್ತಿಯೂ ಲಭಿಸುತ್ತದೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.